ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಂಗೂ ಯಾಕೋ ಹಂಗೆ ಅನಿಸ್ತೈತೆ. ಎಲೆಕ್ಷನ್ ಆಗಿ ಸೋತಿದ್ ಕೋಪಕ್ಕೆ ಅವಳು ಯೋನ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡಕ್ಕಿಲ್ಲ. ನೀವ ಅವಳನ್ನ ಈ ಊರಿಂದ ಬಹಿಷ್ಕಾರ ಹಾಕಿದ್ರ, ಅವಳನ್ನ ಈ ಪ್ರಪಂಚದಿಂದನೇ ಬಹಿಷ್ಕಾರ ಹಾಕ್ತೀನಿ. ಹೊಡಿ ಅಂದ್ರೆ ಏನ್ ಕೈನಾಗ ಯಾಕೆ ಮಚ್ಚಿಡ್ಕೊಂಡಿದ್ದೀರಿ? ಏ ನೀವು ಯಾರಾದ್ರೂ ಹೇಳ್ರಲ್ಲ ಯಾಕೆ ಮಚ್ಚಿಡ್ಕೊಂಡವ್ರೆ ಅಂತ. ಅಪ್ಪಯ್ಯ, ಅವ್ವ ಮನೆನಾಗ ಎಲ್ಲೂ ಕಾಣ್ತಿಲ್ಲ. ಅದಕ್ಕೆ ಅವಂಗ್ ರಾಧಾ ಏನಾದ್ರೂ ಮಾಡಿರ್ಬೋದು ಅಂತ ಅನುಮಾನ ಬತ್ತು. ಅದಕ್ಕೆ ಇವ್ರು ಸಾಯಿಸ್ತೀನಿ ಅಂತ ಹೊಂಟವ್ರೆ. ಆಟನ ವೀಸ್ಯಾ? ಯಾಕೆ ಮಾವಯ್ಯ ನಗ್ತಿದ್ರ? ನಗದೆ ಇನ್ನೇನ್ ಮಾಡ್ಲಿ ಅಳಿ ಅಂದ್ರೆ. ಅಪ್ಪಯ್ಯ, ಅವ್ವ ಕಾಣ್ತಿಲ್ಲ ಅಂತ ನಾವು ಗಾಬರಿ ಆಗಿದೀವಿ. ನೀವು ಒಕ್ಟಾಗಿ ಮಾತಾಡಿ ನಗ್ತಿದ್ದೀರಲ್ಲ. ಹೇಳ್ತೀನಿ ಅಳಿ ಅಂದ್ರೆ ಆ ಮಚ್ಚು ಅತ್ತಗಿ ಸ್ನೇಹ ನಾನು ಮಡಗು ಬಿಡ್ರಿ. ನೀವೆಲ್ಲ ಅನ್ಕೊಂಡಂಗೆ ಪುಟ್ಟಮ್ಮಿಗೆ ಏನೂ ಆಗಿಲ್ಲ. ಅವಳು ಆರಾಮಾಗಿದ್ದಾಳೆ. ಮಾವಯ್ಯ ಅರ್ಥ ಸರಿಯಾಗಿ ಹೇಳಿ. ಹಾ, ಅದು ಎಲ್ರೂ ಸಂದಾಕಿರ್ಲಿ, ಸ್ನೇಹ ಎಲೆಕ್ಷನ್ ಗೆಲ್ಲಿ ಅಂತ ಅರ್ಕೆ ಹೊತ್ಕೊಂಡಿದ್ಲು. ಆ ಎಲೆಕ್ಷನ್ ಗೆದ್ದಾಯ್ತು, ಅದಕ್ಕೆ ಅರಕೆ ತೀರ್ಸಕ್ಕೆ ದೇವಸ್ಥಾನಕ್ಕೆ ಹೋಗೋಳೆ. ಈಗಷ್ಟೇ ನಾನು ಬಸ್ ಹತ್ಬಿಟ್ಟು ಬಂದೆ. ಆದ್ರೂ ಗೋಪಾಲಪ್ಪ, ಅವ್ವ ನಮ್ ಯಾರಿಗೂ ಹೇಳಲೇ ಇಲ್ವಲ್ಲ? ಹೇಳಿದ್ರೆ ಎಲ್ಲ ಸುಮ್ಮನೆ ಇಟ್ಬಿಡ್ತೀರಾ? ತಲೆಗೆ ಒಂದೊಂದು ಮಾತು ಬೇಡ 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 ಅಂತ, ಅದಕ್ಕೆ ಯಾರಿಗೂ ಹೇಳಿದ್ರೆ ಹೊಂಟೋಗ್ಬಿಟ್ರು. ಆದ್ರೂ ಪುಟ್ಟವ ಹಿಂಗ್ ಮಾಡ್ಬಾರ್ದಾಯ್ತು. ಅಲ್ಲ, ಒಂದ್ ಮಾತಾದ್ರೂ ಹೇಳ್ಬೇಕು ತಾನೆ. ಅವ್ರು ಇಲ್ಲ ಅಂತ ನಾವೆಲ್ಲ ಎಷ್ಟ್ ಗಾಬರಿ ಪಟ್ರಿ ಗೊತ್ತಾ? ಅವ್ವ ಹಂಗೆ, ಅವಳು ಒಂದ್ಕಿತ ತೀರ್ಮಾನ ಮಾಡಿದ್ರೆ ಮುಗೀತು, ಯಾರ ಮಾತು ಕೇಳೋಕಿಲ್ಲ. ಸದ್ಯ ಎಲ್ಲ ಸರಿ ಹೋಯ್ತಲ್ಲ, ಈಗ ನಾವೆಲ್ಲರೂ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು. ಎಲ್ಲ ಯಾಕೆ ಇನ್ನ ಸೀರಿಯಸ್ ಆಗಿದ್ದೀರಾ? ಸ್ವಲ್ಪ ನಗ್ರಿ. ಚೀನದ ಮಾತಾಡಿದ್ರೆ ಹೇಳಿ ಅಂದ್ರೆ ಮಕ ತಿನ್ಸ್ಕೊಂಡಿದ್ರೆ ಏನ್ ಚೆನ್ನಾಗಿರ್ತದೆ? ಎಲ್ಲ ನಗಿ. ನಮ್ ಭಾವನ್ ಕೋಪ ಬಂದ್ರೆ ಶಿವಣ್ಣನ್ ತರ ಮಚ್ಚಿಟ್ಕೊಂಡ್ ನಿಂತ್ಬಿಡ್ತಾರೆ. ಎಲ್ಲ ಹಿಂಗೆ ನಗ್ನಗ್ತಾ ಇರಿ, ನಾನು ಸಿಹಿ ಮಾಡ್ಕೊಂಬ. ಅಪ್ಪ, ನಾನ್ ವಾಗ್ ಮಾಡ್ತೀನಿ. ನೀನ್ ನಿಂತ್ಕೊಳವ, ನಾ ಮಾಡ್ಕೊಬತ್ತೀನಿ. ಅದಕ್ಕೆ ಹೇಳೋದು ಅತಿಯಾದ ಕೋಪ ಒಳ್ಳೇದಲ್ಲ ಅಂತ. ಆಯ್ತು, ಇನ್ನೊಂದ್ಕಿತ ಮಾಡೋಣ. ಮಾಡಿದ್ರೆ ಹಂಗ್ ಮಾಡಿದ್ರೆ ಬಾವ 100 ಬಸ್ಗೆ ಹೊಡಿತಾರೆ.